ಹಲೋ ಫ್ರೆಂಡ್ಸ್, ನಾನು ಈ ಅಕ್ಕಿನ 3 ದಿನ ನೀರು ಚೇಂಜ್ ಮಾಡಿ ಸುರಿದು ತೊಳೆದು ಚೇಂಜ್ ಮಾಡಿ ನೆನೆಸಿ ಮತ್ತು ಸೋಸಿ ಇವಾಗ ಸೋಸಿ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ. ನಂತರ ಇದನ್ನು ಇವಾಗ ಒಂದು ಲೋಟ ಇದೆ ಅಕ್ಕಿ. 1 ಲೋಟ ಅಕ್ಕಿನ ನಾನು 3 ದಿನ ನೆನೆಸಿ ನೀರನ್ನು ಸೋಸಿ ಪ್ರತಿದಿನ ತೆಗೆದು ಬೇರೆ ಬೇರೆ ನೀರು ಚೇಂಜ್ ಮಾಡಬೇಕು. ತೊಳೆದು ಮತ್ತೆ ನೆನೆಸಿಡಬೇಕು. ನಂತರ ಇವಾಗ ನಾನು 1 ಅವರ್ ಮೊದಲೇ ನೀರೆಲ್ಲ ಸೋಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಮಿಕ್ಸಿ ಮಾಡ್ತೀನಿ. ಇದಕ್ಕೆ ಒಂದು 4-5 ಏಲಕ್ಕಿಗಳನ್ನು ಸೇರಿಸಿದ್ದೀನಿ. ಇದನ್ನು ಇವಾಗ ನಾನು ಪುಡಿ ಮಾಡ್ತೀನಿ. ಇವಾಗ ನೋಡಿ ರೆಡಿ ಆಯ್ತು. ಇದನ್ನು ನಾನು ಇವಾಗ ಇದು ಪುಡಿ ರೆಡಿ ಆಯಿತು. ಇದನ್ನು ನಾನು ಸುರುಕೊಂಡು ಜಡಿ ಮಾಡ್ಕೊತಾ ಇದ್ದೀನಿ. ಈ ಥರ ರೆಡಿ ಆಯ್ತು. ಇದನ್ನು ನಾವು ಈ ಥರ ಇಟ್ಕೋಬೇಕು. ಈ ಥರ ಅದು ತೀರಾ ಆರು ಬಿಡಬಾರ್ದು, ಅವಾಗ ಅದು ಚೆನ್ನಾಗಾಗೋದಿಲ್ಲ. ನಾನು ಇವಾಗ 1 ಲೋಟ ಅಕ್ಕಿಗೆ 1 ಲೋಟ ಬೆಲ್ಲದ ಪಾಕವನ್ನು ತೆಗಿತೀನಿ. ನಾನು ಇವಾಗ ಬಾಳೆಹಣ್ಣಿನ ಕಜ್ಜಾಯವನ್ನು ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಮತ್ತು ಯಾವಾಗ ಬೇಕಾವಾಗ ತಕ್ಷಣ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ನೋಡಿ ಇವಾಗ ಈಗ 1 ಲೋಟ ಹಿಟ್ಟು ರೆಡಿ ಆಯಿತು. ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. 1 ಲೋಟ ಬೆಲ್ಲದ ಪುಡಿ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿದ್ರೆ ಸಾಕು. ನೋಡಿ ಇದು ವಾಟರ್ ಹಾಕ್ತೀನಿ. ನೋಡಿ ಗುಂಡಾಗುತ್ತೆ, ಅದು ಗುಂಡಾಗಬೇಕು. ಅದು ಅವಾಗ ಅದು ರೆಡಿ ಆಯಿತು ಅಂತ ನೋಡಿ. ನೋಡಿ ಇದು ರೆಡಿ ಆಯಿತು. ಈಗ ಇದಕ್ಕೆ ನಾನು ಇವಾಗ ಸ್ವಲ್ಪ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳು, ಜೀರಿಗೆ ಎಲ್ಲವನ್ನು ಸಹ ಸೇರಿಸ್ಬೋದು ಫ್ರೆಂಡ್ಸ್. ನೋಡಿ ಈಗ ರೆಡಿ ಆಯಿತು. ಇದು ಸ್ವಲ್ಪ ಹೊತ್ತು ಇಡಬೇಕು. ಇಟ್ಟರೆ ಇದು ಸೂಪರಾಗಿ ರೆಡಿ ಆಗುತ್ತೆ, ಚೆನ್ನಾಗಾಗುತ್ತೆ. ನೋಡಿ ರೆಡಿ ಆಯಿತು. ಈಗ ನೀವು ಇವಾಗಲೇ ಮಾಡಬೇಕು ಅಂದರೆ ಸ್ವಲ್ಪ ತೆಳು ಇದೆ ಅಂದರೆ ರವೆ ಒಂದು ಸ್ವಲ್ಪ ರವೆ ಹಾಕ್ಬೋದು. ಇಲ್ಲಾಂದ್ರೆ ಇದನ್ನು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಇಟ್ಬಿಟ್ರೆ ಅದು ಕರೆಕ್ಟ್ ಆಗುತ್ತೆ. ಆವಾಗ ಕಜ್ಜಾಯನ ಹಾಕ್ಬೋದು ಎಣ್ಣೆಗೆ. ನೋಡಿ ಬಾಳೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ ನೋಡಿ ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿದೆ ನಾನು. ಇವಾಗ ಇದಕ್ಕೆ 2 ಬಾಳೆಹಣ್ಣು ಹಾಕಿದ್ದೀನಿ. ಇದು ಇವಾಗ
ರೆಡಿ ಆಯಿತು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾವು ಇದನ್ನು ಯಾವ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು. ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ್. ಇದು ಈ ಥರ ಮಾಡಿ ಇವಾಗ ನಾನು ಇದನ್ನು ಕರಿತೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಸುಲಭವಾಗಿ ಮಾಡುವಂತಹ ಬಾಳೆಹಣ್ಣಿನ ಕಜ್ಜಾಯವನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ತುಂಬ ಏನು ಇದನ್ನು ಸಾಮಗ್ರಿಗಳನ್ನು ಹಾಕುವಂಥದ್ದು ಏನಿಲ್ಲ, ಅಷ್ಟು ಸಿಂಪಲ್ಲಾಗಿದೆ. ಚೆನ್ನಾಗಿ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. Thank you.